ವಾಜಿನ ಕುರ ಸ್ವಪ್ನ ಅದೇ ಆಗಬೇಕಿತ್ತೀಗ. ಸ್ವಪ್ನ ಭ್ರಾಂತಿವದೇವೇದಂ ಸಮೃದ್ಧಿ ಉಪಲಭ್ಯತೆ. ಅನುಭವ ವಿರೋಧ ಒಂದು ಕಾಲಕ್ಕೆ ಯಾವುದೇ ಮಾತಿಗೂ ಕೂಡ ಬೆಲೆ ಇಲ್ಲ. ಸ್ವಪ್ನ ಭವದೇವ ಇದಂ ಸಮೃದ್ಧಿ ಉಪಲಭ್ಯತೆ. ಸ್ವಪ್ನ ಭ್ರಾಂತಿಗಳು ಹೇಗೋ ಅದೇ ರೀತಿಯಲ್ಲಿ ಇದು ಕೊಡುತ್ತೆ ಅಂತ ಹೇಳೋದಾದ್ರೆ ಸರಿಯಲ್ಲ. ಯದಿ ಸತ್ವೇನ ಕಿಂಚಾತ್ರ ಭ್ರಮೋನೈವ ನಿವರ್ತತೆ ಅನಾದೇರಸ್ಯ ವಿಶ್ವಸ್ಯ ನಿವೃತ್ತಿರ್ಯದಿ ಚೇಷ್ಯತೆ. ಯದಿ ಸತ್ವೇನ ಕಿಂಚಾತ್ರ, ಸತ್ವ ಏನು ಉಪಯೋಗ ಆಗಿದ್ರೆ ಭ್ರಮೋನೈವ ನಿವರ್ತತೆ, ಒಂದು ಭ್ರಮ ಹೋಗುತ್ತೆ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ. ಅನಾದಿರಸ್ಯ ವಿಶ್ವಸ್ಯ ನಿವೃತ್ತಿರ್ಯದಿ ಚೇಷ್ಯತೆ. ಅನಾದಿಯಾಗಿರ್ತಕ್ಕಂಥದ್ದು, ನಾವು ಅನಾದಿಯಾಗಿದ್ದ ಅಜ್ಞಾನ ಅಂತ ಅವ್ರು ಹೇಳಿದರೆ ವಿಶ್ವವೇ ಅನಾದಿ ಆದದ್ದು. ವಿಶ್ವಸ್ಯ ನಿವೃತ್ತಿರ್ಯದಿ ಚೇಷ್ಯತೆ. ಇಂಥ ವಿಶ್ವಕ್ಕೆ ನಿವೃತ್ತಿ ಅಂದ್ರೇನು? ಇಲ್ಲದಾಗಿರುವಿಕೆ. ನಿವೃತ್ತಿ ಅಂದರೆ ಬದಲಾಗುವಿಕೆ ಅಲ್ಲ, ಇಲ್ಲದಾಗಿರುವಿಕೆ ಅಂದರೆ ಸುಳ್ಳಾಗಿರುವಿಕೆ ಅಂತ ಅರ್ಥ. ನಿವೃತ್ತಿಶ್ಚ ನಿವರ್ತೇತ. ಹಾಗಿದ್ರೆ ನಿವೃತ್ತಿನೂ ಮತ್ತೆ ಹೋಗ್ಬೋದಲ್ಲ ವಾಪಸ್ಸು. ತಸ್ಯಾಹ ಭ್ರಾಂತಿತ್ವ ಸಂಭವಾತ್, ಅದು ಭ್ರಾಂತಿ ಆಗಬಹುದಲ್ಲ. ದೃಷ್ಟಸ್ಯ ಭ್ರಾಂತಿತೋ ಚೇತ್ ಸ್ಯಾತ್ ಅದೃಷ್ಟೇನ ಭ್ರಮಃ ಕುತಃ. ದೃಷ್ಟಸ್ಯ, ನೀನು ಕಣ್ಣಿಗೆ ಕಂಡಿದ್ದೇನೆ ಭ್ರಾಂತಿ ಅಂತ ಹೇಳ್ತಿ, ಕಾಣದಿರೋದ್ರ ಭ್ರಾಂತಿ ಹೇಳೋದು ಸುಲಭ ಅಲ್ವಾ? ಅದಕ್ಕಿಂತ ಭ್ರಾಂತಿ ಅನ್ನೋದಕ್ಕಿಂತ ಇವತ್ತಿರೋ ಕೆಲಸ ಬಿಟ್ಟು ಇಲ್ಲದ ಕೆಲಸಕ್ಕೆ ಹೋಗೋದಕ್ಕಿಂತ ಇಲ್ಲೇನೋ ಭಾಷೆ ಇಲ್ಲೇನು ಆ ರೀತಿ ಆಯ್ತು. ಕಣ್ಣಿಗೆ ಕಂಡಿರೋ ಜಗತ್ತನ್ನು ಬಿಟ್ಟು ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಮೃದ್ಧಿನೂ ಒಪ್ಪಿ ಆಮೇಲೆ ಹೋಗುತ್ತೆ ಅಂತ ಹೇಳೋದು ಯಾವ ಜಾಣತಾನ ಅದು? ಗೊತ್ತಾಯ್ತಾ? ಭ್ರಮಃ ಕುತಃ ದೃಷ್ಟಸ್ಯ ಭ್ರಾಂತಿತಃ ಅಂದರೆ ಭ್ರಾಂತಿತಃ ದೃಷ್ಟಸ್ಯ, ಭ್ರಾಂತಿಯಿಂದ ಕಂಡದ್ದು ಇರೋದಾದರೆ ಅದೃಷ್ಟೇನ ಭ್ರಮಃ ಕ್ವತಿ, ಇದೇ ಭ್ರಮೆ ಅಂತ ಹೇಳೋದಾದ್ರೆ ಇನ್ನೂ ದೊಡ್ಡ ಭ್ರಮೆ ಅದು. ಕಣ್ಣಿಗೆ ಕಂಡಿದ್ದೇ ಸುಳ್ಳಾಗದೆ ಇರೋದ್ರೆ ಕಾಣೋದು ಇನ್ನೂ ಹೆಚ್ಚು ಸುಳ್ಳಾಗುತ್ತೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗವಾಂ ಅಶೃಂಗಭವೇನ ನಹಿ ಸ್ಯಾತ್ ಶಶಶೃಂಗಿತ. ಗವಾಂ ಅಶೃಂಗಿಭಾವೇನ, ಗೋವುಗಳಿಗೆ ಅಶೃಂಗಿಭಾವೇನ ನಹಿ ಸ್ಯಾತ್ ಶಶಶೃಂಗಿತ. ನೀವು ಒಟ್ಟಿನ ಮೇಲೆ ಏನು ಹೇಳಿದಾಯ್ತೀಗ? ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಗೋವಿನ ಕೋಡುಗಳು ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಗೋವುಗಳು ಕೋಡುಗಳಿಲ್ಲ. ಆದರೆ ಹಾಗಿದ್ರೆ ಸ್ಯಾತ್ ಶಶಶೃಂಗಿತ, ಹಾಗಿದ್ರೆ ಶಶೃಂಗವತಿ, ಹಾಗಿದ್ರೆ ಅದು ಇದು ಸುಳ್ಳು ಅಂದ ಮಾತ್ರ ಅದು ಸತ್ಯ ಅಂತ ಆಗಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಪಾಯಿಂಟ್ ಇರೋದು ಎಲ್ಲಿ ಅಂದರೆ, ಇದು ಉದಾಹರಣೆಗೆ ಇಬ್ಬರು ಇದ್ದಾರೆ, ಒಬ್ಬರು ತಪ್ಪು ಮಾಡಿದ್ದಾರೆ. ಅವೊಂದು ತಪ್ಪನ್ನು ನಿಂದು ತಪ್ಪು ಅಂತ ಅವನು ಹೇಳಿದರೆ ಇಬ್ಬರು ಸರಿಯಾಗಿ ಬಿಡೋದಿಲ್ಲ. ಅದರಿಂದ ಗೊತ್ತಾಯ್ತು, ಎರಡೂ ತಪ್ಪಾಗುತ್ತೆ ಹೊರತು ಏನಾಗೋದಿಲ್ಲ, ಸರಿ ಆಗೋದಿಲ್ಲ. ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕೆಲವು ವಾದ ಅದು, ಒಂದು ಯಾವ ತಪ್ಪು ಇನ್ನೊಂದು ತಪ್ಪಿರಲ್ಲ ಅಂತ ಕೇಳ್ತಾರೆ. ತಪ್ಪದು ಅವರಲ್ಲಿರೋ ತಪ್ಪು ಅವರು ತಪ್ಪಾಯ್ತೆ ಹೊರತು ನಿನ್ನ ತಪ್ಪಿಗೆ ಅದು ರೆಮಿಡಿ ಅಲ್ಲ, ಪರಿಹಾರ ಅಲ್ಲ. ದೇರ್ಫೋರ್ ಕಣ್ಣಿಗೆ ಕಂಡಿರ್ತಕ್ಕಂಥ ನೀನು ವಿಶ್ವವನ್ನು ಭ್ರಾಂತಿ ಅಂತ ಕರೆಯೋದಾದರೆ, ಗೋಶೃಂಗವನ್ನು ಭ್ರಾಂತಿ ಅಂತ ಕರೆಯೋದಾದರೆ, ಶಶಶೃಂಗ ಸತ್ಯ ಆಗಲಿ. ಹಾಗಿದ್ರೆ ಸತ್ಯ ಆಗಲಿ, ಅದ್ಯಾಕಾಗುತ್ತೆ, ಇದ್ಯಾಕಾಗಬಾರ್ದು? ಕಣ್ಣಿಗೆ ಕಂಡಿದ್ದೆ ಸುಳ್ಳ ಶಶೃಂಗ ಯಾಕಿರಬಾರ್ದು? ಹಿಂದೆ ಹೇಳಿದ್ರು ಗೊತ್ತಾಯ್ತಾ? ಈಗ ದುಷ್ಟವಾದನ್ನು ಅಲಗಡಿಕೆಯಲ್ಲ, ಅದೃಷ್ಟವಾದನ್ನು ಯಾಕೆ ಒಪ್ಪಬೇಕಾಗಿದ್ರೆ ಶಶೃಂಗ ಒಪ್ಪ ಅದ್ಯಾಕೆ ಒಪ್ಲಕ್ಕಾಗತ್ತೆ, ಇದು ಹೇಗೆ ಒಪ್ಲಕ್ಕಾಗತ್ತೆ ಹೇಳು ಅಂತ ಕೇಳ್ತಾರೆ. ಗವಾಂ ಅಶೃಂಗಿ ಭಾವೇನ ನಹಿ ಸ್ಯಾತ್ ಶಶಶೃಂಗಿತ ಅಸ್ಮಾಕಂತೂ ಪ್ರಮಾಣೇನ ಪ್ರಸಾದ ಈಶ್ವರಸ್ಯ. ನಮಗೆ ಯಾವ ಸಮಸ್ಯೆನೂ ಇಲ್ಲ, ಪ್ರಮಾಣಗಳಿರೋದು ಒಂದು, ದೇವರ ಅನುಗ್ರಹ ಇರೋದು ಒಂದು. ಆದ್ದರಿಂದ ನಮ್ಮ ಸಿದ್ಧಾಂತಕ್ಕೆ ಯಾವ ಭಂಗವೂ ಇಲ್ಲ. ಉಕ್ತಭಂಗ್ಯ ಆಗಮಾನಾಂಚ, ಉಕ್ತಭಂಗ್ಯ ಆಗಮಾನಾಂಚ ಪ್ರಾಮಾಣ್ಯಾದ್ಯುಜ್ಯತೆ ಅಖಿಲಂ. ಹಿಂದೆ ಹೇಳಿರ್ತಕ್ಕಂಥ ಭಂಗಿ ಅಂದರೆ ರೀತಿ. ಆ ಭಂಗಿಯ ರೀತಿಯಿಂದಾಗಿ ನ ಪ್ರಾಮಾಣ್ಯ ಆಗಮಾನಾಂಚ ಪ್ರಾಮಾಣ್ಯಾದ್ಯುಜ್ಯತೆ ಅಖಿಲಂ. ಆಮೇಲೆ ಆಗಮ ಪ್ರಾಮಾಣ್ಯ ಒಪ್ಕೊಂಡಿದ್ದೆ ಅವರಿಗೆ, ಆಗಮ ಪ್ರಾಮಾಣ್ಯ ಇಲ್ಲ ಅವರಿಗೆ. ಆದ್ದರಿಂದ ನಾನು ಹೇಳಿದ್ದಕ್ಕೆಲ್ಲ ಆಧಾರ ಇದೆ. ಯುಜ್ಯತೆ ಅಂದ್ರೇನು? ಯುಕ್ತ. ಯಾತಕ್ಕೆ ಯುಕ್ತ? ಆಧಾರ ಇರೋದ್ರಿಂದ ಯುಕ್ತ. ದೃಶ್ಯತ್ವಾದ್ ವಿಮುತಂ ಮಿಥ್ಯ. ಬೌದ್ಧ ಆಗಮ ಇವರು ಆಮೇಲೆ ಮಾಡ್ಕೊಂಡಾಗಮ, ಬುದ್ಧ ಯಾವಾಗವರು ಒಪ್ಪಲಿಲ್ಲ. ಗೊತ್ತಾಯ್ತಾ? ಯಾವಾಗವೂ ಇಲ್ಲ. ರಿವಲೇಷನ್ ಬಂತು ಹೇಳಿದೆ ಅಂತ ಹೇಳಿ, ನನಗೆ ಇದಾಯ್ತು ಆ ರೀತಿಯಾಗಿ ಒಂದು ಹೊಳೀತು ಹೇಳಿದೆ ಅಂತ ಹೇಳೋಲ್ಲ. ಇವರು ಒಪ್ಪೋಟು ಓದೋದಕ್ಕೆ ಏನು ಆಧಾರ ಆಗಿದ್ರೆ ರೀತಿ ಬೌದ್ಧ ಒಂದು ಮಾತು ಬರೆದ್ರೆ ಸಿಗೋದಿಲ್ಲ, ಒಂದು ಮಾತು ಇಲ್ಲ. ಶಿಷ್ಯರು ಬರೆದ ಯಾರದ ಬುದ್ಧ ಹೇಳಿದ ಶಿಷ್ಯರಿಗೆ ಆಗಮ ಅಷ್ಟೇ, ತಮಗಲ್ಲ. ಇವತ್ತು ತಾವೇನೋ ಮನೆಯಲ್ಲಿ ನಿಯಮ ಮಾಡಿಕೊಂಡ್ರೆ ಅದು ಉಳಿದವರಿಗೆ ಅಪ್ಲೈ ಆಗಬೇಕಾದು.
ನೀವು ಫಾಲೋ ಮಾಡ್ಕೊಳ್ಳಿ ಅಷ್ಟೇ, ಉಳಿದವ್ರಿಗೆ ಹೇಳೋದಕ್ಕೆ ಹೋಗ್ಬಾರ್ದು. ಅದು ಬೇರೆ, ದೇವ್ರು ಹೇಳಿದ್ದು ಅದು ಬೇರೆ. ದೇವರು ಅದಕ್ಕೆ ಅವ್ರು ಪ್ರಮಾಣ ಇದೆ, ಮತ್ತೆ ಆಗಮ ಇದಕ್ಕೆ ಆಗೋ ಪ್ರಮಾಣ ಇಲ್ಲ ಅಂತಿದೆ, ಇದು ಪ್ರಮಾಣ ಅಲ್ಲ ಅಂತ ಪ್ರಮಾಣ ಇದೆ. ಅರ್ಥ ಆಯ್ತಾ? ಅದು ಪ್ರಮಾಣ ಹೌದು ಅಂತ ಪ್ರಮಾಣ ಇರೋದ್ರಿಂದ ಒಪ್ತೇವೆ ನಾವು. ನಮಗೆ ಆಗಮನೆ ಯಾಕೆ ಆಗಮ ಅಂತ ಹೇಳಿದ್ದಾರೆ, ಆದ್ದರಿಂದ ಆಗಮ. ಅವ್ರು ಆಗಮ ಅಂತ ಕಲ್ಪಿಸಿಕೊಂಡ್ರು. ಡಾಕ್ಯುಮೆಂಟೇ, ಇಲ್ಲದ ಡಾಕ್ಯುಮೆಂಟ್ ಅಂತ ಒಪ್ಲಕ್ಕಾಗತ್ತೆ. ಮಿಥ್ಯಾ ದೃಶ್ಯತ್ವಾದ್ ವಿಮತಂ ಮಿಥ್ಯಾ ಸ್ವಪ್ನವತ್ ಇದಕ್ಕೆ ಬಂತೀಗ ಮಾಯಾವಾದಕ್ಕೆ. ಉಕ್ತ ಸಂಖ್ಯಾ ಆಗಮಾನಾಂಚ ಪ್ರಾಮಾಣ್ಯಾತ್ ಯುಜ್ಯತೆ ಅಖಿಲಂ ದೃಶ್ಯತ್ವಾದ್ ವಿಮತಂ ಮಿಥ್ಯಾ ಸ್ವಪ್ನವಚ್ಚೇರಿಯಂಚ ಮಾ ದೃಶ್ಯತ್ವಾತ್ ವಿಮತಂ ಮಿಥ್ಯಾ. ಅವತ್ತೇ ತಾನು ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಎಲ್ಲಿ ಮಾತದ ಎಲ್ಲಿ ಬಂದಿತ್ತು ಮಿಥ್ಯಾಧಾರ ಕಂಡ ಮೊದಲನೇ ಮಾತಾದೇನೆ. ವಿಮತಂ ಮಿಥ್ಯಾ ಮಿಥ್ಯಾಚ ದೃಶ್ಯತ್ವಾತ್ ವಿಮತಂ ಮಿಥ್ಯಾ ಸ್ವಪ್ನವತ್. ಸ್ವಪ್ನ ಹೇಗೆ ಮಿಥ್ಯನೋ ಕಂಡಿದ್ದು ಮಿಥ್ಯಾ ಅಂತ ಯಾಕೆ? ಸ್ವಪ್ನ ಕಂಡಿದ್ದು ಮಿಥ್ಯಾ ಅಲ್ವೇನು? ಇದು ಮಿಥ್ಯಾನೇ ಅಂತ ಯಾಕೆ ಹೇಳ್ಬಾರ್ದು? ಸ್ವಪ್ನ ಮಿಥ್ಯಾ ಅಂತ ಯಾರು ಹೇಳಿದ್ರು? ಅದೇ ಸರಿಯಾದ. ಚೇರಿಯಂಚ ಮಾ ಮಿಥ್ಯಾ ಚೇತ್ ಸಾಧ್ಯ ಸಿದ್ಧಿ ನ ವ್ಯಭಿಚಾರೋ ನ ಚೇದ್ಭವೇತ್. ಸಾಧಕತ್ವಂ ಅಸತ್ಯಸ್ಯ ಸಾಧ್ಯಂ ವಿಪ್ರತಿಪತ್ತಿತಃ ತಸ್ಯ ಚೇತ್ಯನವಸ್ಥಾ ಸ್ಯಾತ್ ಅಸತ್ವಂಚ ಅಸ್ಯ ಅನುಭೂತಿತಃ ಅನುಭೂತಿ ವಿರೋಧೇನ ಮಿಥ್ಯಾತ್ವೇ ಮಾ ನ ಕಾಚನ. ಮಿಥ್ಯಾತ್ಸೇ ಸಾಧ್ಯ ಸಿದ್ಧಿರ್ನ ನ ವ್ಯಭಿಚಾರೋ ನ ಚೇದ್ಭವೇತ್. ಅದು ಸರಿಯಲ್ಲ. ಯಾಕೆ? ಸಾಧ್ಯ ಸಿದ್ಧಿ ಆಯಿತು ನಮಗೆ. ಯಾಕೆ? ಸಾಧಕತ್ವಂ ಅಸತ್ಯಸ್ಯ ಸಾಧ್ಯಂ ವಿಪ್ರತಿಪತ್ತಿತಃ. ಅಸತ್ಯಕ್ಕೇನಿಲ್ಲ, ಸಾಧಕತ್ವ ಇಲ್ಲ. ಅಸತ್ಯಕ್ಕೆ ಅಂದ್ರೇನು? ಸುಳ್ಳು, ಶಶಶೃಂಗ, ಅದರಿಂದ ಹೊಡೆದುಕೊಳ್ಳಕ್ಕಾಗತ್ತಾ? ಶಶಶೃಂಗ ಇಲ್ಲ ಅಂದರೆ ಅದರಿಂದ ಶೃಂಗದಿಂದ, ನಿಜವಾದ ಶೃಂಗದಿಂದ ಏನು ಕೆಲಸ ಆಗಬೇಕೋ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಈ ನೀರಿಲ್ಲ, ಮರೀಚಿಕೆ, ನೀರಿಲ್ಲ, ಅದರಲ್ಲಿ ನೀರಿದೆ, ನೀರಿಲ್ಲ ಅಂತ ಅರ್ಥ ಏನು ಅಂದರೆ ಅದು ಕುಡಿಯೋಕ್ಕೆ ಸಾಧ್ಯ ಇಲ್ಲ, ಬಾಯಾರಿಕೆ ಹೋಗೋದಿಲ್ಲ ಅಂತ ಅರ್ಥ. ಅಸತ್ತಿಗೆ ಸಾಧಕತ್ವ ಇಲ್ಲ, ಗಮನಿಸ್ಬೇಕು. ಅಸತ್ತಿಗೆ ಸಾಧಕತ್ವ ಇಲ್ಲ. ಅದಕ್ಕೆ ಹಿಂದೆಲ್ಲ ಹೇಳಿದ್ದಾರೆ ಈಗಾಗಲೇ. ಏನಂತ? ಅದು ಹಾವಿಲ್ಲ, ಹಾವಿದೆ ಅಂತ ತಿಳ್ಕೊಂಡ ಸತ್ತೋಗ್ಲಿಲ್ವ ಅಂತ ಕೇಳಿದ್ರೆ, ಇಲ್ಲದ ಹಾವು ಕಚ್ಚಿದ್ದಕ್ಕೆ ಸಾಯಲಿಲ್ಲ ಅವರು. ಆ ಜ್ಞಾನ ಸತ್ಯನೇ, ಸತ್ಯವಾದ ಜ್ಞಾನ ಕೆಲಸ ಮಾಡಿ. ಹಿಂದೆ ಹೇಳಿದ ಸರ್ಪಭ್ರಮಾದಾವಪಿ ಜ್ಞಾನವಸ್ತೇವ ತಾದೃಶ. ಅಲ್ಲಿ ಕೆಲಸ ಆಗಿದ್ದು ಯಾವುದರಿಂದ ಗಮನಿಸ್ಬೇಕು. ಹಾವು ಕಚ್ಚಿದ್ದೇನು, ಹಾವು ಕಚ್ಚಿಲ್ಲ. ಅದರಲ್ಲಿ ಹಾವಿದೆ ಅಂತ ಭ್ರಮೆ ಏನು ಮಾಡಿದ್ದ ಅವನಿಗೆ? ಸಾವಿರ ಕಾರಣ ಆಯ್ತು. ಆದ್ದರಿಂದ ಅದು ಜ್ಞಾನ ಸತ್ಯ. ಸಾಧಕ ದೇವರಿಗೆ ಭ್ರಮೆ ಇದೆಯಾ? ಇಲ್ಲ. ಆದರೆ ಭ್ರಮೆ ಇದ್ದವ್ರಿಗೆ ಭ್ರಮೆ ಇದೆ ಅಂತ ದೇವ್ರಿಗೆ ಗೊತ್ತಿದೆಯಾ? ಗೊತ್ತಿದೆ. ಡಾಕ್ಟ್ರಿಗೆ ರೋಗ ಇಲ್ಲ, ರೋಗ ಇರೋದು ಗೊತ್ತಾಗುತ್ತಾ ಇಲ್ವೋ? ಡಾಕ್ಟ್ರಿಗೆ ರೋಗ ಇರಬೇಕನ್ನೋದು ಏನಿರಬೇಕಾಗಿಲ್ಲ. ಸೊ ದೇವರಿಗೆ ಭ್ರಮೆ ಜ್ಞಾನ ಇದೆಯೋ ಅನ್ನೋ ಪ್ರಶ್ನೆ ಅವರಿಗೆ. ಭ್ರಮೆ ದೇವರ ಭ್ರಮೆ ನಮಗೂ ಭ್ರಾಂತನಾದ ದೇವರು. ಇಲ್ಲಾಂದ್ರೆ ಅಜ್ಞಾನಿ. ಥರ ಇಲ್ಲ, ನಿನಗೆ ಭ್ರಮೆ ಇದೆ ಅಂತ ದೇವ್ರಿಗೆ ಗೊತ್ತಿದೆ. ಅರ್ಥ ಆಯ್ತಾ? ತಪ್ಪು ತಿಳ್ಕೊಂಡಿದ್ದಿ ಅಂತ ಸರಿಯಾಗಿ ತಪ್ಪು ತಿಳ್ಕೊಂಡಿದ್ದಿ ಅಂತ ಹೇಳಿದೀವಿ, ತಪ್ಪು ತಿಳ್ಕೊಂಡಾಗಲಿಲ್ಲ. ಅರ್ಥ ಆಯ್ತಾ? ಈಗ ದೇರ್ಫೋರ್ ಯಾರಿಗೆ ಅಲ್ಲ, ಅದೇನು ಗೊತ್ತಾಗ್ಬಿಟ್ರೆ ಇಬ್ರು ಭ್ರಮೆ ಅಂತಲ್ಲ ಅಂತ ಹೇಳ್ತಾರೆ. ಸುಳ್ಳು ಅದೆಲ್ಲ ಕೂಡ. ಅದೇ ಸುಳ್ಳು ವ್ಯಾಪ್ತಿಗಳು. ಇಂಥ ವ್ಯಾಪ್ತಿಗಳಿಂದ ಜನಗಳನ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ತಶ್ಚ ಚೇತ್ಯನವಸ್ಥಾ ಸ್ಯಾತ್ ಸತ್ವಂ ತಶ್ಚ ಅನುಭೂತಿತಃ. ಅದಕ್ಕೆ ತಶ್ಚ ಚೇತ್ ಚ ಇಲ್ಲ, ಅದಕ್ಕೆ ಇನ್ನೊಂದು ಕೊಡ್ತೀನಿ, ಅದಕ್ಕೆ ಇನ್ನೊಂದು ಕೊಡ್ತೀನಿ ಅಂತ ಹೊರಕೊಂಡು ಏನಾಯ್ತದು? ಅದು ಅನವಸ್ಥಾ ದೋಷಕ್ಕೆ ಕಾರಣ ಐತೆ, ಹೊರತೇನೂ ಇಲ್ಲ. ಅನುಭೂತಿ ವಿರೋಧೇನ ಮಿಥ್ಯಾತ್ವೇ ಮಾ ಕಾಚಾರ. ಅನುಭವಕ್ಕೆ ವಿರೋಧ ಬರೋದ್ರಿಂದ ಕಂಡಿದ್ದನ್ನು ಸುಳ್ಳು ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಅನುಭವಕ್ಕಿಂತ ದೊಡ್ಡ ಆಧಾರ ಇಲ್ಲ ಅಂತ ಹೇಳಿದ್ದಾರೆ. ಅವನು ಆ ಕಡೆ ಒದ್ದಾಡ್ತಾ ಇದ್ದ, ಏನಾಗಿಲ್ಲ ಬಿಡು ಅಂತ ಹೇಳಿ ಹೋಗ್ತಾನ, ಹಾಗಿದ್ರೆ ಸರಿ ಅಂತ ಬಿಡ್ತಾನ. ನೀವು ಬುದ್ಧಿ ಇಲ್ಲ ಹೋಗಿ ಅಂತ ಹೇಳ್ತಾನೆ ಅಷ್ಟೇ. ಅತೀತಾನಾಗತೌ ಕಾಲೌ ಅಪಿನಃ ಸಾಕ್ಷಿ ಗೋಚರೌ ತತ್ಸಂಬಂಧಿತೆಯ ಸತ್ವಂ ಅಪಿ ದೃಷ್ಟಸ್ಯ ಸಾಕ್ಷಿಗ. ಒಳ್ಳೊಳ್ಳೆ ಎಂಥ ಒಳ್ಳೆ ಮಾತುಗಳು ನೋಡಿ. ಅಲ್ಲ ರೀ, ನೀವು ಈಗಿದೆ ಸರಿ ಒಪ್ಪೋಣ. ಪ್ರತ್ಯಕ್ಷ ಏನು ಹೇಳ್ತೀರಿ ನಿಮಗೆ? ಈಗ ಜಗತ್ತಿದೆ ಅಂತ ಹೇಳಿದ್ರು ಸರಿನೇ. ಮುಂದೆ ಇದೆ ಅಂತ ಹೇಗೆ ಹೇಳ್ತೀರಿ ನೀವೀಗ? ಮುಂದಿನ ಕಂಡಿದೆಯಾ ನಿಮಗೆ? ಹಿಂದೆ ಇದ್ದು ಅಂತ ಹೇಗೆ ಹೇಳ್ತೇವೆ? ಅದು ಕಂಡಿದೆಯಾ? ಈ ಕಂಡೆ ಸತ್ಯ ಅಂತ ಹೇಳುತ್ತೆ ಅಷ್ಟೇ. ನಾವೇನು ಹೇಳ್ತೀವಿ? ಮುಂದೆ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಈಗ ಅಂತ ಹೇಳಿಲ್ವಲ್ಲ. ಈಗಲೇ ಇಲ್ಲ ಅಂತ ಗೊತ್ತಾದ್ರೆ ಏನಾಗ್ತಿತ್ತು? ಖಂಡಿತ ಸುಳ್ಳು ಅಂತ ಆಗೋದು. ಈಗ ಹಾಗೇನಿಲ್ವಲ್ಲ. ಮುಂದೆ ಇಲ್ಲ ಅಂತ, ಮುಂದೆ ಹೋದಾಗ ಇಲ್ಲ ಅಂತ ಗೊತ್ತಾಗತ್ತೆ ಅಂತ ನಾವು ಹೇಳ್ತಾರೆ. ಏನು ವಿರೋಧ ಬಂತು ಅಂತ ಹೇಳಿದ್ರೆ ಬುದ್ಧಿವಂತಿಕೆ ಮಾತುಗಳು ಇವೆಲ್ಲ ಕೂಡ ಹೇಳ್ತಾರೆ. ಹಾಗಲ್ಲ.
ಒಂದು ವಸ್ತು ಇದೆ ಇಲ್ಲ ಅಂತ ಹೇಳಬೇಕಾದ್ರೆ ಒಂದು ಕಾಲಕ್ಕಿದ್ರೂ ಸಾಕು, 3 ಕಾಲಕ್ಕೆ ಇರಬೇಕಾಗಿಲ್ಲ. ಗೊತ್ತಾಯ್ತಾ? ಮತ್ತು ನೂರಾರು ವರ್ಷದಿಂದ ಇದು ಯಾರು ಅವ್ರಿರೋ ನಮಗೆ ಕಾಣಿಸೋದಿಲ್ಲ, ಆದರೆ ನಾವು ಅವರಿದ್ದು ಗುರುತು. ಅವ್ರು ತಾನೇ ಅದು ಅವ್ರ ಸತ್ಯನ ಸುಳ್ಳು? ಆ ಕಾಲಕ್ಕೆ ಸತ್ಯವೇ ಆಗಿದ್ರು, ಆ ಕಾಲಕ್ಕೆ ಅವ್ರು ಸತ್ಯವಾಗಿದ್ದು ಯಾವಾಗಲೂ ಸತ್ಯ. ಅರ್ಥ ಆಯ್ತಾ ಈಗ? ಆ ಕಾಲಕ್ಕೆ ಅವರು ಸತ್ಯವಾಗಿದ್ದು ಎಲ್ಲ ಕಾಲಕ್ಕೂ ಸತ್ಯ. ಡಿಫರೆಂಟ್ ಆಯ್ತಾ? ಈಗ ನಿಮ್ಮ ಸ್ಟೂಡೆಂಟ್ ಆಗಿದ್ದೀರಿ, ರೆಕಾರ್ಡ್ ಇದೆ ನಿಮ್ದೀಗ. ಈ ಸ್ಟೂಡೆಂಟ್ ಅಲ್ಲ ನೀವೀಗ, ಬಟ್ ಸ್ಟೂಡೆಂಟ್ ಆಗಿದ್ದು ಸತ್ಯ. ಹೇಳಿದ್ದೆ ಸ್ಟೂಡೆಂಟ್ ಆಗಿದ್ದು ಸತ್ಯ, ಈ ಸ್ಟೂಡೆಂಟ್ ಆಗಿಲ್ಲ ಅಂಬೋದು ಸತ್ಯ. ಆದ್ರೆ ಆಗ ಸ್ಟೂಡೆಂಟ್, ಈಗ ಇಲ್ಲ ಸ್ಟೂಡೆಂಟ್ ಆಗಿಲ್ಲ, ಆಗ ಆಗಿರಲಿಲ್ಲ ಅಂತ ಅರ್ಥ ಅಲ್ಲ. ಅದು ರೋಗ ವಾಸಿ ಆದ್ಮೇಲೆ ರೋಗ ಇರಲಿಲ್ಲ ಅಂದ್ರೆ ಡಾಕ್ಟರ್ ಗತಿಯೇ ನಮಗೆ ವಾಸಿ ಗತಿದ್ದಕ್ಕೆ. ಮತ್ತು ಇಲ್ಲದ ರೋಗ ವಾಸಿ ಮಾಡ್ಕೊಳ್ಳೋಕೆ ಯಾಕೆ ಹೋದೆ ಅಂದರೆ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋರು. ಅವ್ರ ಮಾತುಗಳನ್ನು ಅವ್ರು ಇನ್ನೊಂದು ಮಾತು ಮತ್ತೊಂದು ಮಾತಾ ತಲೆ ಕೆಡಿಸ್ಬಿಡ್ತಾರೆ. ಅನುಭೂತಿ ವಿರೋಧೇನ ಮಿಥ್ಯಾತ್ವೇ ಮಾನ ಕದಾಚನ. ಇನ್ನೂ ಹೋಗಲಿ, ಮುಂದೆ ಹಿಂದೆ ಎಲ್ಲಿಂದ ಬತ್ತಿ ಜ್ಞಾನ ಮುಂದೆ ಹಿಂದೆ ಅಂತೇಳಿ? ಸಾಕ್ಷಿಯಿಂದ ಬಂದಿರೋದು. ಸಾಕ್ಷಿಗ ಶಕ್ತಿ ಇದೆ. ಇವತ್ತು ಮುಂದಿನ ಜ್ಞಾನ ಪ್ರತ್ಯಕ್ಷ ಅಲ್ಲ, ಮುಂದಿನ ಕಾಲ ಪ್ರತ್ಯಕ್ಷ ಅಲ್ಲ, ಅದು ಸಾಕ್ಷಿ ಗೊತ್ತು. ಈಗಿರೋ ಕಾಲ ಮುಂದೆ ಇದ್ದೇ ಇರುತ್ತೆ ಅಂತ ಗೊತ್ತು. ಹಿಂದಿನ ಕಾಲ ಪ್ರತ್ಯಕ್ಷ ಅಲ್ಲ, ಆದರೂ ಕೂಡ ಅದು ಇದು ಸತ್ಯ. ಇದು ಅರ್ಥ ಮಾಡಿಕೊಂಡ್ರೆ ಸತ್ಯದ ಅರ್ಥನೇ ಗೊತ್ತಿದೆ. ಅನಿತ್ಯ ಅಂತ ಹೇಳ್ಬೇಕಂದ್ರೆ ಏನು ಹೇಳ್ತಾರೋ? ಸುಳ್ಳು ಅಂತ ಹೇಳ್ತಾರೆ. ಅನಿತ್ಯ ಬೇರೆ, ಸುಳ್ಳು ಬೇರೆ. ಹಿಂದಿದ್ದವ್ರು ಇವತ್ತಿಲ್ಲ ಅಂದರೆ ಅನಿತ್ಯ ಅಂತ ಅರ್ಥ. ಅದನ್ನು ಬಿಟ್ಬಿಟ್ಟು ಸುಳ್ಳು ಅಂತ ಹೇಳಿ ಅರ್ಥನಿಂದ ಪಾಪ ಅರ್ಥ ಮಾಡ್ಕೊಂಡ್ಬಿಟ್ರು. ಇದನ್ನೆಲ್ಲ ಹಾಗೆ ಅವರು ಅಡಾಪ್ಟ್ ಮಾಡಿಬಿಟ್ರು ಮಾಯಾವಾದಿಗಳು. ಅತೀತಾನಾಗತವು ಕಾಲವು ಅಪಿನ. ನಿಮಗೆ ಗೊತ್ತಿಲ್ಲ ಮತ್ತೆ ಕಾಲ ಬಗ್ಗೆ ಮಾತಾಡಬೇಡ. ನೀವು ಸಾಕ್ಷಿಯಿಂದ ಗೊತ್ತಿಲ್ಲ ಹೋದಲ್ಲೋ ಮತ್ತೆ ಮುಂದೆ ಅಂತ ಯಾಕೆ ಹೇಳ್ತೀಯ? ಹಾಗೆ ಮುಂದಿನ ಕಾಲ ಪ್ರತ್ಯಕ್ಷ ನನಗೀಗ ಅಲ್ಲ. ಅರ್ಥ ಆಯ್ತಾ? ನೀವು ಹೇಳಿದ ಮೇಲೆ ಪ್ರತ್ಯಕ್ಷ ಇದೆ ಅಂತ ಆಯ್ತು. ಈ ಕಣ್ಣೆ ಕಂಡಿಲ್ಲ ಅಂದ್ರೆ ಇನ್ನೊಂದು ಪ್ರಮಾಣ ಇದೆ ಅಂತ ಅರ್ಥ. ಯಾವುದದು? ಸಾಕ್ಷಿ. ಅದೇ ಅನುಭವ ಅಂತೇಳಿ. ಇವೆಲ್ಲ ಮಾತಿಗಿಂತ ಅರ್ಥ ಮಾಡ್ಕೊಡ್ಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಲ್ಯಾಂಗ್ವೇಜ್ ನಿಮಗೆ ಭಾರ ಆಗಬಾರ್ದು. ಗೊತ್ತಾಯ್ತಾ? ಪ್ರಾವಿಡೆನ್ಸ್ ಚರ್ಚ್ಗೆ ಹೋಗಿದ್ದಾರೆ, ಲ್ಯಾಂಗ್ವೇಜ್ ಬರೋದಿಲ್ಲ ಅಂಥೇಳಿ ವಾಪಸ್ ಬರಬೇಕಾಗಿಲ್ಲ. ಯಾವುದೋ ತೋರಿಸಿ ತೊಗೊಳಕ್ಕೆ ಬರ್ಲಿಕ್ಕೆ ಬರೋದು, ಅದು ದೊಡ್ಡದಲ್ಲ. ಅದು ಇವ್ರು ಏನು ಮಾಡ್ತಾರೆ, ಭಾಷೆ ದೊಡ್ಡದು ಮಾಡಿಬಿಟ್ಟು ವಿಷಯ ಗೌಣ ಮಾಡಿಬಿಡ್ತಾರೆ. ಇವ್ರು ಮಾತಾಡಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು. ತತ್ಸಂಬಂಧಿತೆಯ ಸತ್ವಂ ಅಪಿ ದುಷ್ಟಸ್ಯ ಸಾಕ್ಷಿಗ. ಸೊ ಮುಂದೆ ಕಾಲ ಇದೆ, ಹಿಂದೆ ಕಾಲ ಇತ್ತು, ಈಗಲೂ ಕಾಲ ಇದೆ. ಈ ಕಾಲದಲ್ಲಿ ಜಗತ್ತಿದೆ. ಸೊ ಹಿಂದಿನ ಕಾಲದಲ್ಲಿ ಇತ್ತು, ಮುಂದಿನ ಕಾಲದಲ್ಲೂ ಇದ್ದೇ ಇರುತ್ತೆ. ಅದು ಈ ರೂಪದಲ್ಲಿ ಇರೋದಿಲ್ಲ, ಅಷ್ಟೇ ಹೊರತು ಇರೋದು ನಿಶ್ಚಿತ. ತತ್ಸಮ್ಮತಿ ಒಂದು ಕಾಲಕ್ಕೆ ಸತ್ಯವಾದ ಮೇಲೆ ಅವ್ರು ಹೇಳೋದ್ರು 3 ಕಾಲಕ್ಕಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. 3 ಕಾಲಕ್ಕಿರಲಿಲ್ಲ ಅಂಬೋದಕ್ಕೆ 3 ವಿರೋಧನೆ. 3 ಕಾಲಕ್ಕಿರೋದಿಲ್ಲ ಅಂದರೆ 3 ಕಾಲಕ್ಕಿದೆ ವಿರೋಧನೆ, 2 ಕಾಲಕ್ಕಿದೆ ಅದು ವಿರೋಧನೆ, 1 ಕಾಲಕ್ಕಿದ್ರೂ ವಿರೋಧನೆ. ಯಾತಕ್ಕೆ? ಅದೇ ಹೇಳ್ತಿರೋದು 3 ಕಾಲಕ್ಕಿಲ್ಲ ಅಂಬೋದಕ್ಕೆ 1 ಕಾಲಕ್ಕಿದ್ರೂ ಸಾಕು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಅದನ್ನೆಲ್ಲ ಮಾತಿನಲ್ಲಿ ಮುಗಿಸ್ಲಕ್ಕೆ ಹೋಗಬಾರ್ದು, ನಾವೇ ಅರ್ಥ ಮಾಡ್ಕೋದು. ಅವಾಗ ಅದು ಕನ್ವಿನ್ಸ್ ಆಗುತ್ತೆ. ಕನ್ವಿಕ್ಷನ್ ಆಗೋದು ಯಾವಾಗ? ಮಾತಿನಿಂದ ಅಲ್ಲ, ತತ್ವದಿಂದ. ಅತೀತಾರಾಗತವು ಕಾಲವು ದೃಢದೃಷ್ಟಂತೂ ಯದೃಷ್ಟಂ ದೃಷ್ಟಾಭಾಸ ತಥೋಪರಂ. ಎಷ್ಟು ಚೆನ್ನಾಗಿರೋ ಮಾತಾಡೋದು. ದೃಢದೃಷ್ಟಂತೂ ಯದೃಷ್ಟಂ ದೃಷ್ಟಾಭಾಸ ತಥೋ ಅಪರಂ. ಇದೆಲ್ಲ ತತ್ವೋದ್ಯೋಗದಲ್ಲಿ ಹೇಳಿದ್ದಾರೆ. ದೃಷ್ಟೇ ಕಿಂಚಿತ್ ದ್ವಲವ ಪ್ರಮಾಣಂ. ಕಣ್ಣಿಗೆ ಕಾಣಿತು ಅಂದ ಮೇಲೆ ದೃಢದೃಷ್ಟಂ ಯದೃಷ್ಟಂ. ದೃಢದೃಷ್ಟಂ ಅಲ್ಲಿ ಏನಂತ ಕಾದ್ರೆ ನೆನಪಿದೆಯಾ? ತತ್ವೋದ್ಯೋಗದಲ್ಲಿ ತತ್ವೋದ್ಯೋಗದಿಂದ ನೆನಪಿದೆಯಾ? ಗ್ರಂಥ ಇದೆ, ನೆನಪಿದೆ. ಅದರಲ್ಲಿ ಹೇಳ್ತಾರೆ ಪ್ರತ್ಯಕ್ಷ 2 ಭಾಗ ಮಾಡ್ತಾರೆ. ಪಟು ಪ್ರತ್ಯಕ್ಷ, ಅಪ್ಪಟು ಪ್ರತ್ಯಕ್ಷ. ಪಟು ಪ್ರತ್ಯಕ್ಷ ಅಂದ್ರೇನು? ಟೆಸ್ಟೆಡ್ ಪ್ರತ್ಯಕ್ಷ. ಇದು ಶುದ್ಧಿರಹಿತ ಪಟು ಪ್ರತ್ಯಕ್ಷ ಅಲ್ಲ. ಗೊತ್ತಾಯ್ತಾ? ನೋಡ್ದೆ ಅಲ್ಲ ಅಂದ್ಬಿಡ್ತಾರೆ. ತಾನೇ ಯಾರು ಹೇಳ್ಬೇಕಾಗಿಲ್ಲ. ಅಲ್ಲ ತಗೊಳಕ್ ಹೋದ ಅಲ್ಲೇ ಅದು ಬಿಸಾಕಿ ಬಂದ. ತಗೊಳಕ್ ಹೊಡೆದೋಡು ಬಿಸಾಕಿ ಓಡಿ ಬರ್ತಾನೆ ಮತ್ತೆ. ಯಾಕೆ? ಇಲ್ಲಿಂದ ಬಂತದ್ದು ಅದು ಪಟು ಪ್ರತ್ಯಕ್ಷ, ಇದು ಪಟು ಪ್ರತ್ಯಕ್ಷ ಅಲ್ಲ. ಯಾತಕ್ಕೆ? ಇದು ಪಟು ಪ್ರತ್ಯಕ್ಷ ಯಾತಕ್ಕಲ್ಲ ಅಲ್ಲ. ಮೊದಲೇ ಕಾರಣ ಏನು? ದೂರದಲ್ಲಿದೆ. ದೂರದಲ್ಲಿದ್ದ ಅಷ್ಟು ದೂರದ ಕಾಣಿಸೋದಿಲ್ಲ ಅವನಿಗೆ. ತಪ್ಪು ತಿಳ್ಕೊಂಡ್ಬಿಟ್ಟ. ಅಲ್ಲಿ ನೋಡಿ ಪ್ರಶ್ನೆ ಇಲ್ಲ. ದೂರದೃಷ್ಟಿ ಅಲ್ಲಿ ಏನು ತಪ್ಪಾಗ್ಲಿಕ್ಕೆ ಕಾರಣ ಇತ್ತು ಅದಿಲ್ಲ. ಈಗ ಸರಿಯಾಗಿ ಕಂಡು ಸರಿಯಾಗಿ ನೋಡಿದ್ದೆ, ಹತ್ರ ಹೋಗಿ ನೋಡಿದ್ದೇನೆ, ಮುಟ್ಟಿ ನೋಡಿದ್ದೇನೆ, ಇವೆಲ್ಲ ಹಿಡಿದಾಗ ಏನಾಯ್ತು? ಪ್ರತ್ಯಕ್ಷ ದೃಢವಾಗ್ತಾ ಹೋಗೋದು. ಆದ್ದರಿಂದ ನೀರಿದೆಯಲ್ಲೋ ಭಾರಿ ಡೌಟ್ ಇತ್ತು. ಕುಡ್ದಾಯ್ತು, ಇನ್ನೂ ಡೌಟ್. ಈಗ ಕುಡ್ದಾದ್ಮೇಲೆ ನೀರಿತ್ತೋ ಇಲ್ಲೋ, ನೀರಿತ್ತಲ್ಲ, ಎಂಡಿಲ್ಲ. ಅದು ಮಾತಾಡಬಾರ್ದು. ದೃಢದೃಷ್ಟ ಅಂತ ಇಲ್ಲಿ ಕರೆದ್ರು, ಪಟು ಪ್ರತ್ಯಯ ಅಲ್ಲಿ ಕರೆದು, ಇವೆರಡು ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಟ್ಟು. ಪಟು ಅಂದ್ರೆ ಏನು? ಪಟು ಅಂದ್ರೆ ಎಫಿಷಿಯೆಂಟ್, ಸರಿಯಾದ ಪ್ರತ್ಯಕ್ಷ. ಅವನು ಪಟು ಇದ್ದಾನೆ, ಜ್ಞಾನದಲ್ಲಿ ಪಟುವಾಗಿದ್ದಾನೆ ಅಂದ್ರೆ
ಸಂಪೂರ್ಣವಾಗಿ ನಿಪುಣನಾಗಿದ್ದಾನೆ ಅಂತ ಅರ್ಥ. ಇದು ಟೆಸ್ಟೆಡ್, ದೃಢ ಅಂದ್ರೆ ದೃಢ, ಗ್ಯಾರಂಟಿ ಇದ್ದೇ ಇದೆ. ನಾನು ನೋಡಿದ್ದೇನೆ, ಇಲ್ಲಿ ಈಗ ನೋಡಿದ್ದೇನೆ ಅವ್ರನ್ನ, ಊರಿಗೆ ಬಂದು ಈಗ ಮಾತಾಡಿಸಿ ಬಂದಿದ್ದೇನೆ. ಲೆಟ್ರ್ ಪ್ರಕಾರ ಬರೋದಿಲ್ಲ ಅವನು, ಮಾತಾಡಿಸಿ ಬಂದಿದ್ದೇನೆ ನಾನೀಗ. ಯಾವ್ದು ದೊಡ್ಡದು ಈಗ ಬರೋದಿಲ್ಲ ಅಂತ ಅವನದು ಲೆಟ್ರೇ, ಅವನು ಬರೆದ ಲೆಟ್ರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಬಂದಾಗಿದೆ, ಅವ್ನು ನೋಡಿ ಆಗಿದೆ ಅವನು. ಆದ್ದರಿಂದ ಅವನಿಗೆ ಲೆಟ್ರ್ ಬರೆದಿದ್ದಾನೆ. ಆ ಹೇಳ್ತಾನೆ ಅವನು ಲೆಟ್ರ್ ಬರೆದಿದ್ರು ಕೂಡ ಈಗ ಬಂದಿರೋದು ಸತ್ಯ. ಅಲೆಗಳೇ ಆಗವ ದೊಡ್ಡದು, ಈಗ ಪ್ರತ್ಯಕ್ಷ ದೊಡ್ಡದು. ನೀವು ಬರೋದಿಲ್ಲ ಅಂತ ಬರೆದಿದ್ರಿ, ಆದರೆ ನೀವು ಬಂದಿಲ್ಲ ಅಂತ ಹೇಳಕ್ ಬರುತ್ತಾ? ಸಾಧ್ಯ ಇಲ್ಲ. ಇದೆಲ್ಲ ಪ್ರಮಾಣಗಳ ಸ್ಟೇಟಸ್ ಯೋಚನೆ ಮಾಡೋದು, ಯಾವ ಪ್ರಮಾಣಕ್ಕೆ ಎಷ್ಟೆಷ್ಟು ಶಕ್ತಿ ಇದೆ ಅದೆಲ್ಲ ಇಲ್ದೇನೆ ಸುಮ್ಮನೆ ಮಾತಾಡಿ ಪ್ರಯೋಜನಕ್ಕೆ ಬರೋದಿಲ್ಲ. ಇವನ್ನೆಲ್ಲ ಯಾವುದೇ ಭಾಷೆಯಲ್ಲೂ ಹೇಳಿದ್ರು ಸತ್ಯನೇ ಇದೆ. ಸಂಸ್ಕೃತದಲ್ಲಿ ಹೇಳಿದ್ದಾರೆ ವಿಚಾರ ಸರಿ, ಯಾವ ಭಾಷೆಯಲ್ಲೂ ಸತ್ಯ. ಇದು ನಮ್ಮಲ್ಲಿ ಏನಾಯ್ತು, ಬೇರೆ ಭಾಷೆಗೆ ಹೋಗಲೇ ಇಲ್ಲ. ಮೊದಲನವ್ರು ಯಾಕೆ ಹೇಳಲಿಲ್ಲ ಅಂದರೆ ಅಯೋಗ್ಯರು ಹೇಳಬಾರದು ಅಂತ ಹೇಳಲಿಲ್ಲ. ಆಮೇಲೆ ಭಾರಿ ಬಡಿ ಇನ್ನೊಬ್ರಿಗೆ ಹೇಳೋದು ಹೇಳಿಲ್ಲ. ಕೊನೆಗೆ ತಮಗೆ ತಗೋಷ್ಟು ಬರ್ತೋಗ್ಬಿಡುತ್ತೆ ಕರೆಗೆ. ಅದಾಗಬಾರ್ದು. ಯಾವ ಭಾಷೆ ಅರ್ಥ ಆಗತ್ತೋ ಆ ಭಾಷೆಯಲ್ಲೇ ಹೇಳಬೇಕು. ಅದಕ್ಕೆ ಆಚಾರ್ಯ ರಾಜನಿಗೆ ಏನು ಹೇಳಿದರು, ಅವರ ಭಾಷೆಯಲ್ಲೇ ಹೇಳಿದರು. ನಾವು ಇನ್ನೂ ಉಪನ್ಯಾಸ ಮಾಡಿದ್ರೆ ಗೊತ್ತಾಯಿತು ಹೊರತು ಪ್ರಾಕ್ಟೀಸ್ ಮಾಡಬೇಕು. ಭ್ರಾಂತೆ ಸಮೃತಿ ಸತ್ಯಸ್ಯ ದೃಢದೃಷ್ಟಂತೂ ಯದೃಷ್ಟಂ ದೃಷ್ಟಾಭಾಸ ತಥೋಪರ. ದೃಢದೃಷ್ಟ ಅಲ್ಲ ಅಂದರೆ ದೃಷ್ಟ ಆಭಾಸ, ಪಟು ಪ್ರತ್ಯಕ್ಷ ಅಲ್ಲ ಅಂದರೆ ಪ್ರತ್ಯಕ್ಷ ಆಭಾಸ. ದೃಢ ಪ್ರತ್ಯಕ್ಷ ಅಲ್ಲ ಅಂದ್ರೆ ಅದು ಪ್ರತ್ಯಕ್ಷ ಅಲ್ಲ ಅಂದರೆ ಪ್ರತ್ಯಕ್ಷ ಆಭಾಸ ಅಂತ ಅರ್ಥ. ಭ್ರಾಂತೆ ಸಮೃತಿ ಸತ್ಯಸ್ಯ ವಿಶೇಷೋ ವಿಭಿಚಾರವಾನ್. ಆದ್ದರಿಂದ ಭ್ರಾಂತಿಗೂ ಸಮೃತಿ ಸತ್ಯಕ್ಕೂ ಕೂಡ ಏನಿದೆ ವಿಶೇಷ ಅನ್ನೋದು ಇಲ್ಲ. ಅಂದರೆ ಭ್ರಾಂತಿ ಅಂದ್ರು ಒಂದೇ, ಸಮೃತಿ ಅಂದ್ರು ಒಂದೇ, ನೀ ಹೇಳೋ ಪ್ರಕಾರ ಸಾಮೃತ ಸತ್ಯ ಅಂದ್ರು ಒಂದೇ, ಸುಳ್ಳು ಅಂದ್ರು ಒಂದೇನೆ, ಅದು ಒಪ್ಲಕ್ಕೆ ಬರೋದಿಲ್ಲ. ತೇರಾ ಪಂಗೀಕೃತ ಸಮ್ಯಕ್ ಸ ನಃ ಸತ್ಯತ್ವಮೇವಹಿ ವಿಜ್ಞಾನಾದ್ ವ್ಯಭಿಚಾರೋಸ್ಯ ಕದಾಚಿ ಸ್ಯಾದಿತಿ ಪ್ರಮಾ. ತೇನಾಪಿ ಅಂಗೀಕೃತ ಸಮ್ಯಕ್ ಸಹ ನಃ ಸತ್ಯತ್ವಮೇವಹಿ. ಈ ವ್ಯಾತನ್ನು ಅವನು ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಭ್ರಾಂತಿಯಲ್ಲಿ ವಸ್ತು ಹೇಗಿಲ್ಲ, ಇದರಲ್ಲಿ ಆ ಭ್ರಾಂತಿ ಥಿಯರಿ ಒಪ್ಕೋಬೇಕು. ಅದನ್ನು ಹೇಳೋದು, ಇದನ್ನು ಅಪ್ಲೈ ಮಾಡೋದ್ರಲ್ಲಿ ಒಪ್ಲಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಾದ್ ವ್ಯಭಿಚಾರೋ ಅಸ್ಯ ಕದಾಚಿತ್ ಸ್ಯಾದಿತಿ ಪ್ರಮಾ. ವಿಜ್ಞಾನಾತ್ ಅಂದರೆ ಸರಿಯಾದ ತಿಳುವಳಿಕೆ, ಅದರಿಂದ ಇದು ಹೋಗುತ್ತೆ ಅಂತ ಹೇಳ್ತೇವೆ ಅಂದರೆ ಸರಿಯಲ್ಲ. ಅದು ಯಾವ ಕಾಲಕ್ಕೂ ಅದರ ಪ್ರಮಾಣ ಆಗ್ಲಿಕ್ಕೆ ಸಿಕ್ಕೇ ಇಲ್ಲ. ನೈವ ದುಷ್ಟ ಪ್ರಮಾಸಾಚ ನ ಭವೇತ್ ಸ್ವವಿರೋಧತಃ. ನೈವ ದುಷ್ಟ ಪ್ರಮಾಸಾಚ ನ ಭವೇತ್ ಸ್ವವಿರೋಧತಃ. ಈ ರೀತಿ ಇಲ್ಲದೆ ಹೋದಾಗ ಅದು ಸ್ವವಿರೋಧ ಆಗೋದ್ರಿಂದಾಗಿನೇ ಏನಲ್ಲ, ಪ್ರಮಾಣ ಅಂದರೆ ಪ್ರಮಾಣವಾಗಲಿಕ್ಕೆ ಸಾಧ್ಯ ಇಲ್ಲ. ಭೇದೋ ವಿಶೇಷ ಧರ್ಮ್ಯಾದಿ ಗ್ರಹಣಾಪೇಕ್ಷೆಯ ಯದಿ ಅನ್ಯೋನ್ಯಾಶ್ರಯತಾ ಹೇತೋ ದುರ್ಗ್ರಾಹ್ಯ ಇತಿ ಯನ್ನತತೆ ಸ್ವರೂಪಂ ವಸ್ತುನೋ ಭೇದ ಯನ್ನತಸ್ಯ ಗ್ರಹೇ ಅಗ್ರಹ. ನೈವ ದುಷ್ಟ ಪ್ರಮಾಸಾಚ ನ ಭವೇತ್ ಸ್ವವಿರೋಧತಃ. ಭೇದೋ ವಿಶೇಷ ಧರ್ಮ್ಯಾದಿ ಗ್ರಹಣಾಪೇಕ್ಷೆಯ ಯದಿ. ಇಲ್ಲ ಒಂದಿದೆ, ವಿಶೇಷ ಗ್ರಹ ಇತ್ಯಾದಿ ಕಾರಣದಿಂದ ಭೇದ ಇದೆ ಅಂತ ಹೇಳೋದಕ್ಕೆ ಹೊರಟ್ರೆ ಇಲ್ಲ. ಯಾಕೆ? ಅನ್ಯೋನ್ಯಾಶ್ರಯತಾ ಹೇತು. ಹೇತು ಅಂದರೆ ಕಾರಣ. ಅನ್ಯೋನ್ಯಾಶ್ರಯ ಎಂಬ ಕಾರಣ ಬರೋದ್ರಿಂದ ಅದು ಸರಿಯಲ್ಲ. ಅದು ಹೇಳಿದ್ದಾರೆ, ಅಜ್ಞಾನ ಸತ್ಯವಾದರೆ ಉಪಾಧಿ, ಉಪಾಧಿಯಿಂದ ಅಜ್ಞಾನ. ಅದರಿಂದ ಇದು 3 ಹೇಳಿದ್ರೆ ಚಕ್ರಕ, 2 ಹೇಳಿದ್ರೆ ಇದು, 1 ಹೇಳಿದ್ರೆ ಆತ್ಮಾಶ್ರಯ, 3ಕ್ಕಿಂತ ಹೆಚ್ಚು ಹೇಳಿದರೆ ಅನವಸ್ಥಾ. ಇಷ್ಟೆಲ್ಲ ಹೇಳಿದ್ದಾರೆ ಆಗಲೇ. ಚಕ್ರಕಾಶ್ರಯ ಅನವಸ್ಥಾ ಸ್ಟೇಜ್ ಬೇರೆ, ಚಕ್ರಕ ಸ್ಟೇಜ್ ಬೇರೆ. 3 ಆದರೆ ಚಕ್ರಕ, 4 ಆದರೂ ಚಕ್ರಕನೇ. ಒಟ್ಟೆ ಲಿಮಿಟೆಡ್ ಆದರೆ ಚಕ್ರಕ ಅಷ್ಟೇ. ಅನವಸ್ಥಾ ಅನ್ಲಿಮಿಟೆಡ್ ಆದರೆ ಅನವಸ್ಥಾ. 3 ಇರಬೇಕು ಅಂತ ಚಕ್ರಕ್ಕೆ, 3 ಇರಬೇಕು ಅಂತಲ್ಲ. 2 more than 2 ಇದ್ರೆ ಚಕ್ರಕ, 2 ಇದ್ರೆ ಅನ್ಯೋನ್ಯ, more than 3 ಇದ್ರೆ ಲಿಮಿಟೆಡ್ ಆದ ತಕ್ಷಣ ಅದು ಚಕ್ರಕ, ಅದನ್ನು ಮೀರಿದ ತಕ್ಷಣ ಅನವಸ್ಥಾ. ಭೇದೋ ವಿಶೇಷ ಧರ್ಮ್ಯಾದಿ ಗ್ರಹಣಾಪೇಕ್ಷೆಯ ಯದಿ ಅನ್ಯೋನ್ಯಾಶ್ರಯತಾ ಹೇತೋ ದುರ್ಗ್ರಾಹ್ಯ ಇತಿ ಎನ್ನತತ್. ಆದ್ದರಿಂದ ಇದೇನಾಯಿತು, ದುರ್ಗ್ರಾಹ್ಯ ಅರ್ಥ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ ಅಂತ. ಸ್ವರೂಪಂ ವಸ್ತುನೋ ಭೇದ ಎನ್ನ ತಸ್ಯ ಗ್ರಹೇ ಅಗ್ರಹ. ಸ್ವರೂಪಂ ವಸ್ತುನೋ ಭೇದ ಎನ್ನ ತಸ್ಯ ಗ್ರಹೇ ಅಗ್ರಹ. ಈಗ ವಸ್ತು ಇದೆ, ಭೇದ ಇದೆ. ಎ ಅಂತ ವಸ್ತು ಇದೆ, ಬಿ ಅಂತ ಇನ್ನೊಂದು ವಸ್ತು ಇದೆ. ಎ ಅನ್ನೋದು ಬಿಗಿಂತ ಭಿನ್ನ ಅಂತಿದೆ, ಬಿ ಎ ಗಿಂತ ಭಿನ್ನ ಅಂತಿದೆ. ಭೇದ ಎಲ್ಲಿದೆ ಅಂತ ಪ್ರಶ್ನೆ. ಭೇದ ಎಲ್ಲಿದೆ ಅಂತ ಹೇಳಿದರೆ ವಸ್ತುವಿನ ಸ್ವರೂಪದಲ್ಲೇ ಇದೆ. ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಎಲ್ಲಿರೋದು? ತತ್ವನಿರ್ಣಯದಲ್ಲಿ ಹೇಳ್ತಾರೆ, ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ.
ಭೇದ ಅದರಲ್ಲೇ ಇದೆ. ಹಾಗೆ ಹೇಳ್ತಾರೆ, ಸ್ವರೂಪಂ ವಸ್ತುನೋ ಭೇದ ಎನ್ನ ತಸ್ಯ ಗ್ರಹೇ ಅಗ್ರಹ. ಹಾಗಿದ್ರೆ ವಸ್ತು ಕಾಣ್ತಿರ್ಲಿಕ್ಕೆ ಭೇದ ಯಾಕೆ ಕಾಣೋದಿಲ್ಲ ಅಂದರೆ ಕಾಣುತ್ತೆ, ಭೇದ ಇದೆ, ಅದರೊಳಗೆ ಗೊತ್ತಾಗುತ್ತೆ. ಹೇಳ್ಬೇಕಾದ್ರೆ ಇನ್ನೊಂದು ವಸ್ತು ಯಾವುದರಿಂದ ಭಿನ್ನ ಅಂತ ತಕ್ಷಣ ಯಾವುದರಿಂದ ಭಿನ್ನ ಅಂತ ಕೇಳ್ತಾನಲ್ಲ, ಅವಾಗ ಹೇಳ್ಬೇಕು ಅಷ್ಟೇ ಹೊರತು ಒಂದು ವಸ್ತು ನೋಡಿದ ತಕ್ಷಣ ಈ ವಸ್ತು ಇದು ಅಂತ ಹೇಳಿದ ತಕ್ಷಣ ಉಳಿದ ವಸ್ತುವಿನಿಂದ ಬೇರೆ ಅಂತ ಅರ್ಥ ಆಗೇ ಬಿಡುತ್ತೆ. ಎ ಇದು ನಾಟ್ ಬಿ ಅಂದರೆ ಬಿ ಇಂದ ಭಿನ್ನ ಅಷ್ಟೇ ಅಲ್ಲ, ಎ ಇಂದ ಹೊರತಾದ ಎಲ್ಲದರಿಂದಲೂ ಭಿನ್ನ. ಅನ್ಯಥಾ ಅಸ್ಯ ಅಮುನಾ ಭೇದ ಇತಿ ವಕ್ತುಂ ನ ಶಕ್ಯತೆ. ಭೇದ ಅಲ್ಲಿಲ್ಲದೆ ಹೋಗಿದ್ರೆ ಇದರಿಂದ ಭೇದ ಅಂತ ಹೇಳೋದು ಸಾಧ್ಯ ಆಗ್ತಿರಲಿಲ್ಲ. ಅದರಿಂದ ಭೇದ ಇದರಲ್ಲೇ ಇದೆ. ಅಗೃಹೀತೋ ಯದಾ ಭೇದ ತದಾ ಸ್ವಸ್ಮಾದಿತಿ ಗ್ರಹ. ಎಲ್ಲಿ ಭೇದ ಗೊತ್ತಾಗಿಲ್ಲ ಅಲ್ಲ ತಿಳ್ಕೊಂಡಿಲ್ಲ ಅಂತ ಅರ್ಥನೇ ಹೊರತು ಭೇದ ಇಲ್ಲ ಅಂತಲ್ಲ. ಇವತ್ತು ಹಾಲಾಗ್ತಾರೆ, ನೀರು ಮಿಕ್ಸ್ ಮಾಡಿದ್ದಾರೆ, ಶುದ್ಧ ಹಾಲಲ್ಲ ಅದು, ನಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಭೇದ ಇದೆ ಇದರಲ್ಲಿ. ಭೇದ ಗೊತ್ತಾಗೋದು ಇಲ್ಲ, ಗೊತ್ತಾಗದಿರೋದು ಬೇರೆ. ಅದು ಎಲ್ಲಿದೆ ಅಂದರೆ ಇವ್ರು ಯಾರು ಗೊತ್ತಿಲ್ಲ, ಅವ್ರು ತಾನೇ. ಅವ್ರು ನಮಗೆ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಅವ್ರ ತಾನೇ ಹೋಗಲಿಲ್ಲ. ಸೊ ಭೇದದ ಸ್ವರೂಪತ್ವ ಅನ್ನೋದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಗೃಹೀತೋ ಯದಾ ಭೇದ ತದಾ ಸ್ವಸ್ಮಾದಿತಿ ಗ್ರಹ ಸ್ಯಾತ್ ಪ್ರತೀತಿ ವಿರೋಧಾಚ್ಯ ನಹಿ ಕಶ್ಚಿತ್ ತಥಾವದೆ. ಹಾಗಿದ್ರೆ ಭೇದ ಅನ್ನೋದು ಇಲ್ಲೇ ಹೇಳಬೇಕಷ್ಟೆ, ಇಲ್ಲೇ ಇಲ್ಲ ಅಂತ ಹೇಳಬೇಕು. ವಸ್ತು ಸ್ವರೂಪ ಅಲ್ಲ ಅಂತ ಹೇಳೋದಾದ್ರೆ ಭೇದ ಇಲ್ಲ. ಅವಾಗೇನಾಯ್ತು, ಅದು ಕಷ್ಟ, ಯಾರು ಕೂಡ ಹಾಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಧರ್ಮಿತ್ವ ಪ್ರತಿಯೋಗಿತ್ವಾತ್ ಭೇದ ಯುಗಪದ್ಯತಿ. ಧರ್ಮಿತ್ವ ಪ್ರತಿಯೋಗಿತ್ವಾತ್ ಭೇದ ಯುಗಪದ್ಯತಿ. ಈಗ ಒಂದು ಪುಸ್ತಕ ಇದೆ, ಈ ಪುಸ್ತಕದಿಂದ ಎಲ್ಲ ವಸ್ತುಗಳಿಂದ ಭಿನ್ನ ಇದೆ. ಎಷ್ಟು ವಸ್ತುಗಳು? ಆಲ್ಮೋಸ್ಟ್ ಇನ್ಫೈನೈಟ್, -1 ಅಷ್ಟೇ. ಇದರಿಂದ ಬೇರೆ ಎಲ್ಲದರಿಂದಲೂ ಭಿನ್ನ ಇದೆ, ಒಂದರಿಂದ ಗೊತ್ತಲ್ಲ. ಅಷ್ಟು ಗೊತ್ತಾಗಬೇಕಲ್ಲ ನಮಗೆ. ಇದು ಅಂದರೆ ಅದು ಆಟೋಮೆಟಿಕಲಿ ಏನಾಗ್ಬಿಡುತ್ತದ ಭಿನ್ನ ಅಂತ ಗೊತ್ತಾಗಲೇಬೇಕದು. ಅದು ಯುಗಪತ್ ಒಂದು ಸೈಮಿಲ್ಟೇನಿಯಸ್ ಗೊತ್ತಾಗುತ್ತೆ. ವಿಶೇಷಣಂ ವಿಶೇಷ್ಯಂಚ ತದ್ಭಾವಶ್ಚೈವ ಗೃಹ್ಯತೆ ಕೋ ವಿರೋಧ ಸ್ವರೂಪೇಣ ಗೃಹೀತೋ ಭೇದ ಏವ. ವಿಶೇಷಣಂ ವಿಶೇಷ್ಯಂಚ ತದ್ಭಾವಶ್ಚೈವ ಗೃಹ್ಯತೆ. ವಿಶೇಷಣ, ವಿಶೇಷ್ಯ, ಭಾವ ಮೂರು ಕೂಡ ನಮಗೆ ಗೊತ್ತಾಗೋದ್ರಿಂದ ಅದಿಲ್ಲ ಅಂತ ಅದು ಹೇಳೋದಕ್ಕೆ ಪ್ರತಿಯೊಬ್ಬ ಗೊತ್ತಿರಬೇಕು ಹೊರತು ಏನದು ಇದ್ದೇ ಇರಬೇಕು. ಕೋ ವಿರೋಧ ಸ್ವರೂಪೇಣ ಗೃಹೀತೋ ಭೇದ ಏವತು. ಆದ್ದರಿಂದ ಸ್ವರೂಪದಲ್ಲೇ ಭೇದ ಇದೆ, ಭೇದ ಗೊತ್ತಾಗಿದೆ ಅಂತ ಹೇಳಿದರೆ ಯಾವ ವಿರೋಧನೂ ಇಲ್ಲ. ಅಸ್ಯ ಅಮುಷ್ಮಾದಿತಿ ಪುನರ್ವಿಶೇಷೇಣೈವ ಗೃಹ್ಯತೆ. ಹಾಗಿದ್ರೆ ಇದರ ಭೇದ ಅಂತೀವಲ್ಲ, ಸಮಸ್ಯೆ ಬರಲಿಲ್ವಾ? ಇದರ ಭೇದ ಅಂತ ಹೇಳಿದಾಗ ಇದು ಭೇದ ಬೇರೆ ಅಂತ ಆಗಲಿಲ್ವ ಅಂತ ಕೇಳ್ತಾರೆ. ಅದಕ್ಕೇನು ಹೇಳಬೇಕು? ವಿಶೇಷದಿಂದ ಕೂಡ. ಇಲ್ಲಿ ಅಭೇದ ಇದ್ದರೆ ಅದನ್ನು ಭೇದ ವ್ಯವಹಾರ ಮಾಡೋದಕ್ಕೆ ಕಾರಣ ಏನೋ ವಿಶೇಷ, ಅದರಿಂದ ಸಮಸ್ಯೆ ಇಲ್ಲವೇ ಇಲ್ಲ. ವಿಶೇಷೇಣೈವ ಗೃಹ್ಯತೆ. ಕಿಂಚ ಭೇದ ಕಥಂ ಗ್ರಾಹ್ಯ ಇತಿಯ ಪರಿಪೃಚ್ಛತಿ. ಭೇದ ಹೇಗೆ ಗೊತ್ತಾಗುತ್ತೆ, ಕಥಂ ಗ್ರಾಹ್ಯ ಅಂತ ಕೇಳಿದರೆ ಧರ್ಮ್ಯಾದಿ ಭೇದ ಗ್ರಹಣಾತ್ ತೇನೋಕ್ತೋ ಅನ್ಯೋನ್ಯ ಸಂಶ್ರಯ. ಆದ್ದರಿಂದ ಅದು ಅಲ್ಲಿಗೆ ನಾಳೆ ಕಂಟಿನ್ಯೂ.